ನ್ಯೂಟನ್ ಗ್ರಾಮರ್ ಶಾಲೆ ಮತ್ತು ಪಿಯು ಕಾಲೇಜು ಮೊದಲಿನಿಂದಲೂ ತನ್ನದೇ ಆದ ಹಲವು ವಿಶೇಷಗಳಿಂದ ಮಕ್ಕಳು ಮತ್ತು ಪೋಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕೇವಲ ಹಣ ಮಾಡುವ ಉದ್ದೇಶದಿಂದಲೇ ನಡೆಸಲ್ಪಡುತ್ತಿರುವ ಖಾಸಗಿ ಶಾಲೆಗಳಲ್ಲಿ ನ್ಯೂಟನ್ ಗ್ರಾಮರ್ ಶಾಲೆ ಮತ್ತು ಕಾಲೇಜು ಮಕ್ಕಳ ಪರವಾದ ವಿಚಾರಗಳೊಂದಿಗೆ ಪರಿಪಾಠವನ್ನು ಸಂಸ್ಥೆ ಮುಂದುವರಿಸಿಕೊಂಡು ಬರುತ್ತಿದೆ. ನ್ಯೂಟನ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಲೋಕೇಶ್ ಮಾತನಾಡಿ, 5 ದಿನಗಳ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಹಬ್ಬ ಆಚರಿಸಲಾಗುತ್ತಿದೆ. ಮಕ್ಕಳು ಹೆಚ್ಚು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಕೊನೆಯ ದಿನವಾದ ಇಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಅಲ್ಲದೆ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಶಾಲಿನಿ ಎಂಬುವವರಿಗೆ 20,000 ನಗದು ಬಹುಮಾನ ವಿತರಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿ ವರ್ಷದ ಹಾಗೆ ಈ ದಿನ ನಾವು 5 ದಿನಗಳ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರೋಪ ಕಾರ್ಯಕ್ರಮದಲ್ಲಿ 5 ದಿನಗಳಲ್ಲಿಂದ ನಡೆದ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ವಿಜೇತರಾಗಿರುವಂಥವ್ರಿಗೆ ಪಾರಿತೋಷಗಳನ್ನು ನೀಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ದ್ವಿತೀಯ PUCಯಲ್ಲಿ ಹೆಚ್ಚು ಅಂಕ ಗಳಿಸಿರುವಂತಹ 590ಕ್ಕೂ ಹೆಚ್ಚು ಅಂಕ ಗಳಿಸಿರುವಂಥ ಶಾಲಿನಿ ಎಂಬ ವಿದ್ಯಾರ್ಥಿನಿಗೆ 20,000 ನಗದು ನೀಡಿ ಒಂದು ಗೌರವಿಸಲಾಗಿದೆ. ಮತ್ತು ಶೇಕಡ 100ಕ್ಕೆ 100 ಅಂಕ ಗಳಿಸಿರುವಂಥ ಸುಮಾರು ವಿದ್ಯಾರ್ಥಿಗಳಿಗೆ 5,000 ರೂಗಳ ಕ್ಯಾಶ್ ಪ್ರೈಸನ್ನು ಕೊಟ್ಟು ಅವರನ್ನು ಉತ್ತೇಜನ ಭರಿಸಲಾಗಿದೆ. ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ಪೋಷಕರ ಜೊತೆಗೆ ಆಗಮಿಸಿ ನಮ್ಮ ಕಾಣಿಕೆಯನ್ನು ಸ್ವೀಕರಿಸಿರ್ತಾರೆ. ಇದು ತಮ್ಮ ಮುಂದಿನ ವ್ಯಾಸಂಗಕ್ಕೆ ಹೆಚ್ಚು ಅನುಕೂಲ ಆಗಲಿ ಮತ್ತು ಪ್ರೋತ್ಸಾಹ ಮುಂದಿನ ಕಾಲೇಜುಗಳಲ್ಲಿ ಸಿಗಲಿ ಮತ್ತು ಹೆಚ್ಚು ಉನ್ನತ ಸ್ಥಾನವನ್ನು ಗಳಿಸಿ ಅಂಕಗಳನ್ನು ಗಳಿಸಿ ಒಂದು ಜೀವನದಲ್ಲಿ ಒಂದು ಸಕ್ಸಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಪ್ರತಿ ವರ್ಷದ ಹಾಗೆ ನೀಡಿರುತ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಸಾಂಸ್ಕೃತಿಕ ಮತ್ತು ಸ್ಪೋರ್ಟ್ಸ್ ಈವೆಂಟ್ಸನ್ನು 5 ದಿನಗಳಿಂದ ನಡೆಸ್ತಾ ಇದ್ದೀವಿ. ಕಬಡ್ಡಿ, ಖೋಖೋ, ವಾಲಿಬಾಲು, ಥ್ರೋಬಾಲು, ಟಗ್ ಆಫ್ ವಾರು, ಸ್ಯಾಕ್ ರೇಸು, ಮುಂತಾದ ಸ್ಲೋ ಸೈಕಲ್ ರಿಂಗ್ ರೇಸು ಮುಂತಾದ ಗೇಮ್ಸ್ ಎಲ್ಲನೂ, ರಂಗೋಲಿ, ಮೆಹಂದಿ ಕಾಂಪಿಟೇಷನ್ನು, ಈ ಥರ ಎಲ್ಲ ಕಾಂಪಿಟೇಷನ್ಗಳನ್ನು ಒಂದು 5 ದಿನಗಳ ಹಬ್ಬವಂತ ವಾತಾವರಣ ಸೃಷ್ಟಿಸಿದ್ದು ಇದು ನಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕೀರ್ತಿ ತರುವಂಥ ಕಾರ್ಯಕ್ರಮ ಆಗಿದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಇನ್ನು ಯಾವುದೇ ವಿಷಯದಲ್ಲಿ ಶೇಕಡ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 5,000 ನಗದು ಬಹುಮಾನ ನೀಡುವುದು ಪ್ರತಿ ವರ್ಷ ಸಂಸ್ಥೆ ಮಾಡುತ್ತಿದೆ. ಪೋಷಕರೊಂದಿಗೆ ವಿದ್ಯಾರ್ಥಿಗಳನ್ನು ಕರೆಯಿಸಿ ನಗದು ಬಹುಮಾನ ವಿತರಿಸಲಾಗುತ್ತದೆ. ಬಹುಮಾನ ಸ್ವೀಕರಿಸಿದ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ ಲೋಕೇಶ್ ಅವರು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿ ಎಂದು ಮತ್ತು ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ನ್ಯೂಟನ್ ಗ್ರಾಮರ್ ಶಾಲೆಯ ಪ್ರಾಂಶುಪಾಲರು ಮಾತನಾಡಿ, ಸಂಸ್ಥೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಅಧ್ಯಕ್ಷರು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುತ್ತಿದ್ದಾರೆ. ಅದರ ಭಾಗವಾಗಿ ಶೇಕಡ 100 ಅಂಕ ಪಡೆದ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ತಲಾ 5,000 ನಗದು ಬಹುಮಾನ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅಧ್ಯಕ್ಷರ ಈ ಪ್ರೋತ್ಸಾಹದಿಂದ ಪ್ರಸ್ತುತ ಸಾಲಿನಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶೇಕಡ 100 ಅಂಕ ಪಡೆದಿದ್ದಾರೆ.
ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಲಿ ಎಂದು ಹೇಳಿದರು. ಅಲ್ಲದೆ ಕಳೆದ ಸಾಲಿನಲ್ಲಿ 100% ಅಂಕ ಪಡೆದ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಇದರಿಂದ ಮಕ್ಕಳು ಹೆಚ್ಚು ಪ್ರೇರಿತರಾಗಿ ವಿದ್ಯಾಭ್ಯಾಸದತ್ತ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಉದ್ದೇಶದಿಂದ ಅಧ್ಯಕ್ಷರು ಮಾಡುತ್ತಿರುವ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೆಚ್ಚು ಸಹಕಾರಿಯಾಗಲಿವೆ ಎಂದು ಹೇಳಿದರು. ನಮ್ಮ ಅಧ್ಯಕ್ಷರಾದಂಥ ಲೋಕೇಶ್ ಸರ್ ಅವರು ಮಕ್ಕಳಿಗೆ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಸತತವಾಗಿ 6 ವರ್ಷಗಳಿಂದ ಪ್ರತಿಯೊಂದು ವಿಷಯವಾರು ಸಬ್ಜೆಕ್ಟ್ ವೈಸ್ ಔಟ್ ಬಂದರೆ ಅವರಿಗೆ 5,000 ಪಾರಿತೋಷಕ ಮತ್ತು ಅದನ್ನು ತೆಗೆಸಿರುವಂಥ ಉಪನ್ಯಾಸಕರಿಗೆ 10,000 ಪಾರಿತೋಷಕ ಮತ್ತು 590 ಅಂಕ ಮೇಲೆ ತೆಗೆದಿರುವಂಥ ವಿದ್ಯಾರ್ಥಿಗಳಿಗೆ 20,000 ಅಂತ ಜನವರಿ ತಿಂಗಳಲ್ಲೇ ಮಕ್ಕಳಿಗೆ ಹೋಗ್ಬಿಟ್ಟು ಮನದಟ್ಟು ಮಾಡ್ತಾರೆ. ಮಕ್ಕಳನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ವಿದ್ಯೆ ಎಡೆಗೆ ಕೊಳ್ಳುವ ಒಂದು ಉದ್ದೇಶದಿಂದ ಸರ್ ಮಕ್ಕಳನ್ನು ಕೂಡಿಸಿ ನೀವು ಒಂದು ಸಬ್ಜೆಕ್ಟಲ್ಲಿ ಔಟ್ ತೆಗೆದ್ರೆ ನಾನು ನಿಮ್ಗೆ 5,000 ಬಹುಮಾನವನ್ನು ಕೊಡ್ತೀನಿ ಅಂತಂದ್ಬಿಟ್ಟು ಮಕ್ಕಳಿಗೆ ಇನ್ಸ್ಪೈರಿಂಗ್ ಮಾಡ್ತಾರೆ. ಆಗ ಮಕ್ಕಳೆಲ್ಲ ಇನ್ಸ್ಪೈರ್ ಆಗಿ 20ಕ್ಕೂ ಹೆಚ್ಚು ಮಕ್ಕಳು ವಿಷಯವಾರು ಔಟನ್ನು ತೊಗೊಂಡಿದ್ದಾರೆ. 2 ಮಕ್ಕಳು 2 ಸಬ್ಜೆಕ್ಟಲ್ಲಿ ತೊಗೊಂಡಿದ್ದಾರೆ. ಆಗ ತೊಗೊಂಡಿರೋದ್ರಿಂದ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ಮತ್ತು ನಮಗೂ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಇವತ್ತು ನಾವು ಪ್ರತಿ ವರ್ಷವೂ ಜನವರಿ 1 ಒಂದು ಫೆಸ್ಟನ್ನು ಇಟ್ಕೊಂಡಿರ್ತೀವಿ ಕಾಲೇಜ್ ಮಕ್ಕಳಿಗೆ, ಕಾಲೇಜ್ ಫೆಸ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಂತ. ಆವಾಗ ಹೋದ ವರ್ಷ ಯಾರು ಔಟ್ ತೆಗೆದಿರ್ತಾರೋ ಆ ಮಕ್ಕಳನ್ನು ಮತ್ತು ಪೇರೆಂಟ್ಸನ್ನು ಕರೆದು ನಮ್ಮ ಸಂಸ್ಥೆ ಕಡೆಯಿಂದ ಅವ್ರಿಗೆ ಹಣವನ್ನು ಬಹುಮಾನವಾಗಿ ವಿತರಿಸ್ತೀವಿ. ಇದರಿಂದ ಪಾರಿತೋಷಕ ಪಡೆದ ಮಕ್ಕಳು ತುಂಬ ಸಂತಸ ಪಡ್ತಾರೆ ಮತ್ತು ಪೇರೆಂಟ್ಸು ತುಂಬ ಸಂತಸ ಪಡ್ತಾರೆ. ಮತ್ತು ಇದೇ ಥರ ಅವರು ಮುಂದಿನ ವಿದ್ಯಾಭ್ಯಾಸಕ್ಕೂ ಅದು ಹಣ ಅನುಕೂಲ ಆಗುತ್ತೆ ಮತ್ತು ಮುಂದೆ ಅವರು ಜೀವನದಲ್ಲಿ ಇದನ್ನು ಸ್ಮರಣೆ ದಿನವಾಗಿ ಇಟ್ಟುಕೊಳ್ತಾರೆ. ಯಾಕಂದರೆ ನಾನು 2nd PUC ಓದಿದ್ದೆ, ನಂದು ಬಯಾಲಜಿಯಲ್ಲಿ ಔಟ್ ಬಂತು, ನನಗೆ ಕಾಲೇಜ್ ಕಡೆಯಿಂದ ಸನ್ಮಾನ ಮಾಡಿದ್ರು ಅಂತ ಖುಷಿ ಪಡ್ತಾರೆ. ಮತ್ತು ಇದನ್ನು ನೋಡುತ್ತಿರುವಂಥ 1st PUC 2nd PUC ಮಕ್ಕಳು ಸಹ ಇದಕ್ಕೆ ಪ್ರೇರಿತ ಒಳಗಾಗಿ ಪ್ರತಿ ವರ್ಷ ಇದು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ವರ್ಷ 20 ಮಕ್ಕಳು ತೊಗೊಂಡ್ರೆ ಬರೋ ವರ್ಷ ಗ್ಯಾರಂಟಿ 40 ಮಕ್ಕಳು ತೊಗೋತಾರೆ ಅನ್ನೋ ಒಂದು ಹುಮ್ಮಸ್ಸು ನನಗಿರುತ್ತೆ. ಆಗ ಮಕ್ಕಳಿಗೂ ಸಹ ಈ ಮಕ್ಕಳು ಲೆಕ್ಚರರ್ಸು ಮತ್ತು ಇಲ್ಲಿರುವಂಥ ಮ್ಯಾನೇಜ್ಮೆಂಟು ಪ್ರಿನ್ಸಿಪಾಲು ಇನ್ಸ್ಪಿರೇಷನ್ ಆಗ್ತಾರೆ. ಮಕ್ಕಳನ್ನು ಯಾವುದೋ ಒಂದು ಮುಖಾಂತರ ನಾವು ಇನ್ಸ್ಪೈರ್ ಮಾಡಿ ಅವರನ್ನು ಓದಿನಡೆಗೆ ಕೊಳ್ಳಬೇಕು ಮತ್ತು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸೆಕ್ರೆಟರಿ ಆಗ್ಬೋದು ಇಲ್ಲ ಚೇರ್ಮನ್ ಆಗ್ಬೋದು ಅವರ ಒಂದು ಆಸೆಯಿಂದ ನಾವು ಪ್ರತಿ ವರ್ಷ ಸತತವಾಗಿ 6 ವರ್ಷಗಳಿಂದ ನಾವು ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಿಜಯ್ ರಾಜ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.